Hi students, good morning. The chapter 6 Getting to Know Plants. Yesterday class we have discussed the plants is classified basically three categories: herbs, shrubs and trees, and some definitions. Today we have discussed page number 54, topic stem 7.2 stem. Stems ಅಂದ್ರೇನು ಕಾಂಡಗಳು. The observe closely the stem of different plants around you. Note down different structures, parts born the stem. Compare your observation with that of your friends. What do you find? Stems, bare leaves, branches, birds, flowers and fruits. ಎಸ್, ನಿಮ್ಮ ಒಂದು ಸರೌಂಡಿಂಗ್ಸಲ್ಲಿ ನೀವು ಡಿಫ್ರೆಂಟ್ ಇರುವಂಥ ಒಂದು ಪ್ಲ್ಯಾಂಟ್ಸ್ಗಳನ್ನ ನೋಡ್ತಾ ಹೋಗ್ತೀರಾ, ಹೌದಾ? ಅದೇ ರೀತಿ ನೀವು ಇಲ್ಲಿ ಆ ಒಂದು ಪ್ಲ್ಯಾಂಟ್ಸಲ್ಲಿರುವಂಥ ಒಂದು ಸ್ಟೆಮ್ಸ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಆ ಒಂದು ಸ್ಟೆಮ್ಸ್ನ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ ಆ ಒಂದು ಸ್ಟೆಮ್ನು ಸಮೇತ ಏನಿರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರ್ಸಲ್ಲಿ ಇರುತ್ತೆ. ಪ್ರತಿಯೊಂದು ಪ್ಲ್ಯಾಂಟ್ಸಿಗೂ ಡಿಫ್ರೆಂಟ್ ಇರುವಂತಹ ಒಂದು ಸ್ಟ್ರಕ್ಚರ್ಸಲ್ಲಿರುವಂಥ ಒಂದು ಸ್ಟೆಮ್ಸ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಎಸ್, ಕಂಪೇರ್ ಹಿಸ್ ಅಬ್ಸರ್ವೇಷನ್ಸ್ ಇನ್ ಯುವರ್ ಫ್ರೆಂಡ್ಸ್. ಆ ರೀತಿ ನೀವು ಇಲ್ಲಿ ಆ ಒಂದು ಪ್ಲ್ಯಾಂಟ್ಸ್ಗೂ ಮತ್ತು ಸ್ಟೆಮ್ಸ್ಗೂ, ಅನದರ್ ಪ್ಲ್ಯಾಂಟ್ಸ್ಗೂ ಸ್ಟೆಮ್ಸ್ಗೂ ನೀವು ಕಂಪೇರ್ ಮಾಡ್ತಾ ಹೋಗಿ, ದೆನ್ ಫ್ರೆಂಡ್ಸ್ ಜೊತೆ ನೀವು ಇಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋದಾಗ, ಅವ್ರ ಜೊತೆ ಒಂದು ಹೋಲಿಕೆ ಮಾಡ್ತಾ ಹೋದಾಗ, ಇದ್ರ ಬಗ್ಗೆ ನೀವು ಕುತ್ಕೊಂಡು ಹೋಲಿಕೆ ಮಾಡ್ತಾ ಹೋದಾಗ ಅದರಲ್ಲಿರೋದನ್ನ ನೀವು ಏನೋ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್, ಸ್ಟೆಮ್ಮೆ ಅಷ್ಟೇ ಅಲ್ಲ, ಅದರಲ್ಲಿರುವಂಥ ಒಂದು ಲೀವ್ಸ್ ಆಗಿರ್ಬೋದು, ಬ್ರ್ಯಾಂಚಸ್ ಆಗಿರ್ಬೋದು, ಮತ್ತು ಬರ್ಡ್ಸ್ ಆಗಿರ್ಬೋದು, ಮೊಗ್ಗುಗಳು, ಮತ್ತು ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಆಗಿರ್ಬೋದು. ಈ ರೀತಿ ಇರುವಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಸ್ಟ್ರಕ್ಚರಲ್ಲಿರುವಂತಹ ಇಟ್ ಈಸ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊತ ಹೋಗ್ಬಿಟ್ಟು ಅದನ್ನು ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಈಸ್ ಆ್ಯಕ್ಟಿವಿಟಿ 2. We would require glass of water, red, blue ink and soft stem. Pour water to fill 1/3 of the plant's glass. Add a few drops to red, blue ink in the water. Cut the base of the stems and put into the glass is show figure 7.6. Observe the stem setup. Does the colors is appears the stem. First ನೋಡ್ ತಗೋಣ. It is required, ಏನು ರಿಕ್ವೈರ್ ಬೇಕು ಇದಕ್ಕೆ? ವಿಸ್ ಗ್ಲಾಸ್ ಬೇಕು, ವಾಟರ್, ರೆಡ್ ಆರ್ ಬ್ಲೂ ಇಂಕ್, ಎನಿವನ್, ದಿಸ್ ಸಾಫ್ಟ್ ಸ್ಟೆಮ್. ಓಕೆ, ಇಷ್ಟು ಈ ಒಂದು ಆ್ಯಕ್ಟಿವಿಟಿಗೆ ಬೇಕಾಗಿರೋವಂಥ ಒಂದು ರಿಕ್ವೈರ್ಮೆಂಟ್ಸ್. ಫಸ್ಟು ಒಂದು ಗ್ಲಾಸ್ ತೊಗೊಳ್ಳಿ. ಆ ಒಂದು ಗ್ಲಾಸಲ್ಲಿ ಹ್ಯಾಡ್ ಎ ಫಿಲ್ 1/3 ಆಫ್ ವಾಟರ್. ಅದಕ್ಕೆ ನೀವು 1/3 ಒಂದು ವಾಟರ್ನ ನೀವು ಆ ಒಂದು ಗ್ಲಾಸಲ್ಲಿ ಹಾಕ್ತಾ ಹೋಗ್ತೀರಾ. ಅದ್ರ ಜೊತೆ ನೆಕ್ಸ್ಟ್ ಬ್ಲೂ ಅಥವಾ ರೆಡ್ ಇರುವಂತಹ ಒಂದು ಇಂಕ್ನ ನೀವು ಇಲ್ಲಿ ಹಾಕ್ತಾ ಹೋಗಿ. ಹಾಕ್ಬಿಟ್ಟು ಒಂದು ಸಾಫ್ಟ್ ಸ್ಟೆಮ್ ತೊಗೋಬೇಕು. ಓಕೆ, ಸಾಫ್ಟ್ ಸ್ಟೆಮ್ ತೊಗೊಂಡ್ಬಿಟ್ಟು ಬೇಸ್ ಆಫ್ ದಿ ಸಾಫ್ಟ್ ಸ್ಟೆಮ್ನ ನೀವೇನು ಮಾಡ್ತಾ ಹೋಗ್ರಿ, ಪುಟ್ ಇನ್ ಟು ದ ಗ್ಲಾಸ್. ಆ ಒಂದು ಗ್ಲಾಸ್ ಒಳಗಡೆ ನೀವು ಆ ಒಂದು ಸ್ಟೆಮ್ನ ಹಿಡಿ. ಇನ್ ಫಿಗರ್ 7.6ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ನೋಡ್ಬೋದು. 7.6ಅಲ್ಲಿ ಈ ರೀತಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ದಿ ಸೆಟಪ್. ಡಸ್ ದ ಕಲರ್ ಇಸ್ ಅಪಿಯರಿಂಗ್ಸ್. ಅಂದರೆ ಆ ಒಂದು ಸ್ಟೆಮ್ಮಲ್ಲಿ ಸಮೇತ ಒಂದು ಕಲರ್ ಕಾಣಿಸ್ತಿದೆಯಾ ಅಂತಂದ್ಬಿಟ್ಟು ನಿಮಗೆ ಕೇಳ್ತಾ ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ವಾಟರ್ ಅನ್ನೋದು ಇಟ್ ಈಸ್ ಎ ಕಲರ್ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ಇಟ್ಟಿರೋಂಥ ಒಂದು ಸ್ಟೆಮ್ಮು ನಿಮಗೆ ಕಲರಾಗಿ ಕಾಣಿಸ್ತಿದೆಯಾ ಅಂತಂದ್ಬಿಟ್ಟಿಲ್ಲಿ ವಿತ್ ಕ್ವಶನ್ ಮಾರ್ಕ್. ಯು ವಿಲ್ ಫೈಂಡ್ ಔಟ್ ದಿ ಕಲರ್ ಈಸ್ ರೈಸಸ್ ಇನ್ ದ ಸ್ಟೆಮ್ ಆ್ಯಂಡ್ ಇಫ್ ದಿ ಕೆಪ್ಟ್ ಇನ್ ಎ ಲಾಂಗರ್ ಪೀರಿಯಡ್. ಅಂದರೆ ಇದರ ಒಂದು ಕಲರ್ ಏನಾಗ್ತಾ ಹೋಗ್ತಿದೆ, ಆ ಒಂದು ಸ್ಟೆಮ್ಮಿಗೆ ರೈಸಸ್ ಆಗ್ತಿದೆ, ಏರ್ತಾ ಹೋಗ್ತಿದೆ ಅಂತ ಅನ್ನೋದಲ್ಲಿ ನೀವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಆ ಒಂದು ಎಲೆಗಳು, ಆ ಗಿಡದಲ್ಲಿರುವಂಥ ಒಂದು ಕೆಲವು ಎಲೆಗಳ ಒಂದು ಬಣ್ಣ ಕಲರ್ ಏನಿರುತ್ತೆ, ಕಲರ್ ಆಗಿರುತ್ತೆ, ಹೌದಾ? ಒಂದು ರೆಡ್ ಆಗಿರುತ್ತೆ, ಒಂದು ಗ್ರೀನ್ ಆಗಿರಿಸಿರುತ್ತೆ ಲೀವ್ಸು. ಅದೇ ರೀತಿ ಆ ಒಂದು ಎಲೆಗಳ ಬಣ್ಣವು ನೀವು ಅಬ್ಸರ್ವ್ ಮಾಡಿರ್ತೀರ. ಅಂದರೆ ಈ ಒಂದು ಸ್ಟೆಮ್ಮಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು, ಆ ಒಂದು ಸ್ಟೆಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಕಲರು ರೈಸ್ ಆಗ್ತಿದೆಯಾ, ಅದನ್ನು ಒಂದು ಸಹಾಯ ತಗೊಂಡು ರೈಸ್ ಆಗ್ತಿದೆಯಾ, ರೈಸ್ ಹಾಕ್ಬಿಟ್ಟು ಅಲ್ಲಿರುವಂಥ ಒಂದು ಲೀವ್ಸ್ಗಳು ಕಲರ್ ಆಗಿದೆಯಾ, ಕಲರ್ ಕಾಣಿಸ್ತಿದೆಯಾ ಅಂತಂದ್ಬಿಟ್ಟು ಇಲ್ಲಿ ಅಲ್ಲಿ ರೈಸ್ ಆಗ್ತಿದೆಯಾ, ಸ್ಟೆಮ್ನ ಯೂಸ್ ಮಾಡ್ಕೊಂಬಿಟ್ಟು ಆ ಕಲರು ಲೀವ್ಸಿಗೆ ಹೋಗ್ಬಿಟ್ಟು ಆ ಕಲರ್ಸ್ ಲೀವ್ಸಲ್ಲಿ ಚೇಂಜಸ್ ಆಗ್ತಿದೆಯಾ ಅನ್ನೋದಿಲ್ಲಿ ನಾವು ಹೇಗೆ ಅದನ್ನು ನಾವಿಲ್ಲಿ ಒಂದು ಭಾವಿಸ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ನೋಡಿಲಿ, ಅಪಿಯರ್ಸ್ ಇನ್ ವೀನ್ಸ್ ಆಫ್ ದ ಲೀವ್ಸ್. ವೀನ್ಸ್ ನೀವು ನೆಕ್ಸ್ಟ್ ಲೀಫಲ್ಲಿರುವಂಥದ್ದು ನೀವು ವೀನ್ಸ್ ಏನಾದರೂ ಅಂತಂದ್ಬಿಟ್ಟು ನೀವು ತಿಳ್ಕೊತ ಹೋಗ್ತೀರಾ. ಹೌ ಡು ಯು ಥಿಂಕ್ ದಿ ಕಲರ್ ಈಸ್ ರೀಚ್ಡ್ ದೇರ್. ಅದು ಯಾವ ರೀತಿ ಒಂದು ಕಲರು
ರೀಚ್ ಆಗ್ತಾ ಹೋಯಿತು. ಫ್ರಮ್ ದಿಸ್ ಆ್ಯಕ್ಟಿವಿಟೀಸ್ ವಿ ಸಿ ಸ್ಟೆಮ್ ಈಸ್ ಎಲ್ಪ್. ಇಲ್ಲಿ ಸ್ಟೆಮ್ ಎಲ್ಪ್ ಆಗೋದೇ ಒಂದು ಇಟ್ ಈಸ್ ಎ ಮೂಮೆಂಟ್ಸ್ ಆಫ್ ವಾಟರ್, ಒಂದು ವಾಟರ್ಸ್ನ ಮೂಮೆಂಟ್ಸಿಗೋಸ್ಕರ. ಹೌದಾ, ಒಂದು ವಾಟರ್ ಅಥವಾ ಆಗಿರ್ಬೋದು, ಒಂದು ಮಿನರಲ್ಸ್ ಆಗಿರ್ಬೋದು, ಅಲ್ಲಿರೋದು ಏನಾಗ್ತಾ ಹೋಗುತ್ತೆ, ಮೂಮೆಂಟ್ ಆಗ್ತಾ ಹೋಗುತ್ತೆ, ಚಲನೆ ಆಗ್ತಾ ಹೋಗುತ್ತೆ. ಅದು ನೀರು ಮತ್ತು ಖನಿಜಗಳು ಆ ಒಂದು ನೀರಿನಿಂದ ಆ ಒಂದು ನೀರು ಮೂಮೆಂಟ್ ಆಗ್ತಾ ಹೋಗುತ್ತೆ. ಆ ರೀತಿ ಒಂದು ಬೇರೆ ಬೇರೆ ಇರುವಂತಹ ಒಂದು ಭಾಗಗಳು ಕಾಂಡಕ್ಕೆ ಏನಾಗ್ತಾ ಹೋಗುತ್ತೆ, ಅದು ಪಾಸ್ ಆಗ್ತಾ ಹೋಗುತ್ತೆ. ಫಸ್ಟು ನಾವು ಯಾವ ರೀತಿ ನೀರನ್ನ ವಾಟರ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಅಂದರೆ ಫಸ್ಟ್ ರೂಟಿಂದ ಅಬ್ಸರ್ವ್ ಮಾಡ್ಕೊಳುತ್ತೆ ಫಸ್ಟ್. ನೆಕ್ಸ್ಟ್ ರೂಟ್ ಟು ಸ್ಟೆಮ್ಗೆ ಹೋಗುತ್ತೆ ಆ ಒಂದು ವಾಟರ್, ಒಂದು ಮಿನರಲ್ ಸೋರ್ಸು. ನೆಕ್ಸ್ಟ್ ಅದು ಬ್ರ್ಯಾಂಚಸ್ಸಿಗೆ ಹೋಗ್ತಾ ಹೋಗುತ್ತೆ. ಬ್ರ್ಯಾಂಚಸ್ಸಿಂದ ನೆಕ್ಸ್ಟ್ ಲೀವ್ಸು, ಫ್ರೂಟ್ಸು, ಫ್ಲವರ್ಸು, ಈ ರೀತಿ ಇರುವಂಥ ಒಂದು ವಾಟರ್ ಕಂಟೆಂಟ್ ಏನಾಗ್ತಾ ಹೋಗುತ್ತೆ, ಅಪೋರ್ಡ್ಸ್ ಮೂಮೆಂಟ್ ಆಗ್ತಾ ಹೋಗುತ್ತೆ. ಇದನ್ನು ಇಲ್ಲಿ ಇಟ್ ಈಸ್ ಎನ್ ಸ್ಟೆಮ್. ಒಂದು ಏನು ಕೆಲಸ, ಇಟ್ ಈಸ್ ಸ್ಟೆಮ್ ಈಸ್ ಹೆಲ್ಪ್ಸ್ ಟು ಅಪೋರ್ಡ್ ದಿ ಮೂಮೆಂಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಈಸ್ ಗೋಸ್ ಟು ದ ಲೀವ್ಸ್ ಆ್ಯಂಡ್ ಅದರ್ ಪ್ಲ್ಯಾಂಟ್ಸ್ ಇನ್ ದ ಪಾಟ್ಸ್ ಅಟ್ಯಾಚ್ಡ್ ಟು ದ ಸ್ಟೆಮ್. ಈ ರೀತಿ ಒಂದು ಪ್ಲ್ಯಾಂಟಲ್ಲಿರುವಂಥ ಬೇರೆ ಬೇರೆ ಪಾಟ್ಸಿಗಳಲ್ಲಿ ಇರುವಂತಹ ಒಂದು ಭಾಗಕ್ಕೆ ಏನಾಗ್ತಾ ಹೋಗುತ್ತೆ, ಮೂಮೆಂಟ್ ಆಗ್ತಾ ಹೋಗುತ್ತೆ. ನೋಡಿಲಿ, ವಾಟರ್ ಮೂವ್ಸ್ ಅಪ್ವರ್ಡ್ ದ ಸ್ಟೆಮ್ ಈಸ್ ರೀಚ್ಡ್ ದ ಲೀವ್ಸ್. ವಾಟರ್ ಯಾವ ರೀತಿ ಮೂಮೆಂಟ್ ಆಗ್ತಾ ಹೋಗುತ್ತೆ, ಒಂದು ಸ್ಟೆಮ್ಮಿಂದ ಏನಾಗ್ತಾ ಹೋಗುತ್ತೆ, ರೀಚ್ ಆಗ್ತಾ ಹೋಗುತ್ತೆ ಲೀವ್ಸಿಗೆ. ಎನ್ಲಾರ್ಜ್ಡ್ ಎ ವ್ಯೂ ಆಫ್ ಆಲ್ ಓಪನ್ ಆ್ಯಂಡ್ ಎಂಡ್ ಆಫ್ ದ ಸ್ಟೆಮ್. ಇಲ್ಲಿ ಬೇಸ್ ಆಫ್ ದ ಸ್ಟೆಮ್ ಇರುತ್ತಲ್ಲ, ಈ ಒಂದು ಬೇಸ್ ಆಫ್ ದ ಸ್ಟೆಮ್ನ ಇದರಲ್ಲಿ ನೀವು ವೆರಿ ಸ್ಮಾಲ್ ಲೇಯರ್ ತಿನ್ನಲ್ಲಿ ನೀವು ಕಟ್ ಮಾಡಿದಾಗ ಈ ರೀತಿ ಇರುವಂತಹ ಒಂದು ಟಿನ್ನಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ತಾ ಹೋಗಿ. ಇದರಲ್ಲಿ ನಾವು ಝೈಲಮ್ಮು, ಫ್ಲೋಯಮ್ಮು, ಈ ರೀತಿ ಇರುವಂಥ ಒಂದು ಪಾರ್ಟಿಕಲ್ಸ್ನ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಟು ಸಿ ವಿತ್ ಮೈಕ್ರೋಸ್ಕೋಪಿಂದ. ಇದರಲ್ಲಿರುವಂತಹ ಒಂದು ಪಾರ್ಟ್ಸ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಂದ್ರೆ ಮೈಕ್ರೋಸ್ಕೋಪಲ್ಲಿ ಯೂಸ್ ಮಾಡಿಬಿಟ್ಟು ನಾವಿಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಾ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಈಸ್ ಇದರಲ್ಲಿ ಇನ್ನೊಂದೇನು ಅಂತಂದರೆ ಅಲ್ಲಿರೋಂಥ ಒಂದು ಕಲರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ ಕಲರ್ ಹಾಕ್ತೀವೋ ಆ ಕಲರು ಲೀವ್ಸು ಬರುತ್ತೆ ಅನ್ನೋದು ಇಟ್ ಈಸ್ ಎ ರಾಂಗ್. ಹೇಗೆ ಅಂತಂದರೆ ನಿಮಗೆ ಅಬ್ಸರ್ವೇಷನ್ಸ್ ಏನು ಕೊಟ್ಟಿರೋದಂದರೆ ಸ್ಟೆಮ್ ಅನ್ನೋದು ಯಾವ ರೀತಿ ಅಬ್ಸರ್ವ್ ಮಾಡ್ಕೊತಾ ಹೋಗುತ್ತೆ ಅಂದರೆ ಅಲ್ಲಿರೋಂಥ ಒಂದು ವಾಟರ್ನ ಮಿನರಲ್ಸ್ನ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ, ಅದ್ರ ಕೆಲಸ ಏನು ಅನ್ನೋದು ಈ ಆ್ಯಕ್ಟಿವಿಟಿ ಮೂಲಕ ವಿತ್ ಕಲರ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಈಸ್ ಟಾಪಿಕ್ 7.3 ಲೀಫ್, ಎಲೆಗಳು. ಅಬ್ಸರ್ವ್ ದ ಲೀವ್ಸ್ ಆ್ಯಂಡ್ ಸಮ್ ಪ್ಲ್ಯಾಂಟ್ಸ್ ಅರೌಂಡ್, ಡ್ರಾ ದೆಮ್ ಇನ್ ನೋಟ್ಬುಕ್. ಆಲ್ ದ ಲೀವ್ಸ್ ಈಸ್ ಸೇಮ್ ಸೈಜ್, ಶೇಪ್ ಆ್ಯಂಡ್ ಕಲರ್. ನೀವು ಲೀವ್ಸ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ, ಪ್ಲ್ಯಾಂಟ್ಸಲ್ಲಿರುವಂಥ ಲೀವ್ಸ್ಗಳ ಎಲೆಗಳನ್ನ ನೋಡಿದ್ದೀರಾ, ಅಂದರೆ ಸೇಮ್ ಸೈಜಲ್ಲಿರುತ್ತಾ, ನೋ, ಶೇಪ್ ನೋ ಆ್ಯಂಡ್ ಕಲರ್ ಇಸ್ ನೋ. ಆ ಮೂರೂ ಡಿಫ್ರೆಂಟಲ್ಲಿ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿದ್ದೀರಾ. ನೆಕ್ಸ್ಟ್, ಹೌ ಆರ್ ಲೀವ್ಸ್ ಈಸ್ ಅಟ್ಯಾಚ್ಡ್ ಟು ದ ಸ್ಟೆಮ್. ಲೀವ್ಸು ಹೇಗೆ ಸ್ಟೆಮ್ಮಿಗೆ ಅಟ್ಯಾಚ್ಡ್ ಆಗಿದೆ. ದಿ ಪಾರ್ಟ್ ಆಫ್ ದ ಲೀಫ್ ವಿಚ್ ಈಸ್ ಅಟ್ಯಾಚ್ಡ್ ಟು ದ ಸ್ಟೆಮ್ ಈಸ್ ಕಾಲ್ಡ್ ಪೆಟೋಲ್. ಆ ಒಂದು ಪಾರ್ಟಿಗೆ ಅಂದರೆ ಆ ಒಂದು ಲೀಫು ಅಟ್ಯಾಚ್ಡ್ ಆಗಿರುತ್ತಲ್ಲ ಸ್ಟೆಮ್ಮಿಗೆ, ಆ ಒಂದು ಪಾರ್ಟ್ನ ನಾವಿಲ್ಲಿ ಪೆಟೋಲ್ಸ್ ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ಈ ಪೆಟೋಲ್ ಅನ್ನೋ ಪಾರ್ಟ್ ತನ್ನ ಸ್ಟೆಮ್ಮಿಗೆ ಏನಾಗಿರುತ್ತೆ, ಅಟ್ಯಾಚ್ಡ್ ಆಗಿರುತ್ತೆ. ದಿ ಬ್ರಾಡ್ ಆಫ್ ಎ ಗ್ರೀನ್ ಪಾರ್ಟ್ ಆಫ್ ಲೀವ್ ಇಸ್ ಕಾಲ್ಡ್ ಲ್ಯಾಮಿನಾ. ನೋಡಿ ಇಲ್ಲಿ ಈ ಒಂದು ಲೀವ್ಸಿನ ಕೊನೆಯ ಪಾರ್ಟ್ನ ನಾವಿಲ್ಲಿ ಲ್ಯಾಮಿನಾ ಅಂತ ಕರಿತಾ ಹೋಗ್ತೀವಿ. ಇದನ್ನು ಪೆಟೋಲ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಪೆಟೋಲ್ ಅನ್ನೋದು ಹೇಗೆ ಸ್ಟೆಮ್ಮಿಗೆ ಅಟ್ಯಾಚ್ಡ್ ಆಗಿರುತ್ತೆ. ಹೌದಾ, ಇಟ್ ಈಸ್ ಎ ಗ್ರೀನ್ ಪಾರ್ಟ್ ಆಫ್ ಎ ಲೀಫ್. ಈ ಪಾರ್ಟ್ನ ನಾವಿಲ್ಲಿ ಇಟ್ ಈಸ್ ಎ ಲ್ಯಾಮಿನಾ ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ಕ್ಯಾನ್ ಯು ಐಡೆಂಟಿಫೈ ದೀಸ್ ಪಾರ್ಟ್ಸ್ ಆಫ್ ದ ಲೀವ್ಸ್ ಪ್ಲ್ಯಾಂಟ್ಸ್ ಅರೌಂಡ್ ಯು? ಡೂ ಲೀವ್ಸ್ ಆಸ್ ಪೆಟೋಲ್ಸ್. ನೆಕ್ಸ್ಟ್, ಲೆಟ್ ಅಸ್ ನೌ ದ ಲೀಫ್ ಈಸ್ ಬೆಟರ್ ಬೈ ಟೇಕಿಂಗ್ ದ ಇಂಪ್ರೆಷನ್ ಇಫ್ ಯು ಥಾಟ್ ದಟ್ ಲೀವ್ಸ್ ಕೆನಾಟ್ ಸೈನ್. ಹಿಯರ್ ಈಸ್ ಆ್ಯನ್ ಆ್ಯಕ್ಟಿವಿಟಿ ವಿಚ್ ಎಸ್ Activity 3. Put a leaf under a white sheet of a paper or a sheet in your notebook. Hold it place as show figure 7.9. Hold in your pencil tip sideway and rub it on the portion of a paper having the leaf below. Did you get impressions with some lines or the similar those in leaf? ಈ ಒಂದು ಆ್ಯಕ್ಟಿವಿಟಿನ ನೀವು ಟ್ರೈ ಮಾಡಿ. ಅಲ್ಲಿರುವಂತಹ ಒಂದು ಲೈನ್ಸ್ ನಿಮಗೆ ಕಾಣಿಸುತ್ತಾ ನೋಡೋಣ. ಎಸ್, ಯಾವುದಾದ್ರೂ ಒಂದು ಲೀಫ್, ಯಾವ ಪ್ಲ್ಯಾಂಟಲ್ಲಾದರೂ ಒಂದು ಲೀಫ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಈ ಲೀಫ್ನ ಈ ರೀತಿ ಪೇಪರಲ್ಲಿ ಹೋಲ್ಡ್ ಮಾಡಿಬಿಟ್ಟು ನಿಮ್ಮ ಪೆನ್ಸಿಲಲ್ಲಿ ಸೈಡ್ ಟಿಪ್ಪಲ್ಲಿ ಏನು ಮಾಡ್ತಾ ಹೋಗಬೇಕು, ಸೈಡ್ ವೇಯಲ್ಲಿ ರಬ್ ಮಾಡ್ತಾ ಬನ್ನಿ. ಓಕೆ, ನಿಮಗೆ ರಬ್ ಮಾಡ್ತಾ ಬಂದಂಗೆಲ್ಲ ಇಲ್ಲೊಂದು ನಿಮಗೆ ಲೈನ್ಸ್ ಫಾರ್ಮೇಷನ್ ಆಗುತ್ತೆ. ಹೌದಾ, ಇಂಪ್ರೆಷನ್ಸ್ ಆಫ್ ದ ಲೈನ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ.
ಈ ರೀತಿ ಲೈನ್ಸ್ ಫಾರ್ಮೇಷನ್ ಆಗ್ತಾ ಬರುತ್ತೆ. ಎಸ್, ಈ ರೀತಿ ಇರುವಂತಹ ಒಂದು ಲೀಫ್ ಲೈನ್ಸು ಕಾಣಿಸ್ತಾ ಹೋಗುತ್ತೆ. ಈ ಲೀಫಲ್ಲಿ ನಾವು 2 ಟೈಪ್ಸ್ ನೋಡ್ತಾ ಹೋಗ್ಬೋದು. ಒಂದು ರೆಟಿಕ್ಯುಲೇಟ್ ವೀನಿಯೇಷನ್ಸ್, ಒಂದು ಪ್ಯಾರಲಲ್ ವೀನಿಯೇಷನ್ಸ್ ಅಂತ. ರೆಟಿಕ್ಯುಲೇಟ್ ವೀನಿಯೇಷನ್ಸ್ ಲೀಫ್ ಯಾವ ಥರ ಇರುತ್ತೆ, ಪ್ಯಾರಲಲ್ ಲೀಫ್ ವೀನಿಯೇಷನ್ಸ್ ಯಾವ ಥರ ಇರುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋಗಿ ಎಕ್ಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೆ, ಇಟ್ ಈಸ್ ಎ ಲೀಫಲ್ಲಿ ಇಟ್ ಈಸ್ ಎ ಗ್ರೀನ್ ಪಾರ್ಟ್. ಇಲ್ಲಿರುವಂತಹ ಒಂದು ಲೀಫಲ್ಲಿ ಈ ಒಂದು ಗ್ರೀನ್ ಪಾರ್ಟಲ್ಲಿ ಇರುವಂಥದ್ದನ್ನ ನಾವೇನಂತ ಕರಿತಾ ಹೋಗ್ತೀವಿ, ಇಟ್ ಈಸ್ ಎ ಲ್ಯಾಮಿನಾ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ, ಇದನ್ನು ನಾವು ಲ್ಯಾಮಿನಾ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಈಸ್ ಅಟ್ಯಾಚ್ ದ ಪಾರ್ಟ್ ಆಫ್ ಲೀಫ್ ಈಸ್ ಅಟ್ಯಾಚ್ಡ್ ದ ಸ್ಟೆಮ್. ಆ ಒಂದು ಸ್ಟೆಮ್ಮಿಗೆ ಅಟ್ಯಾಚ್ಡ್ ಆಗಿರುತ್ತೆ, ಅದನ್ನು ನಾವು ಪೆಟೋಲ್ ಅಂತ ಕರಿತಾ ಹೋಗ್ತೀವಿ. ಇದನ್ನು ನಾವು ಸ್ಟೆಮ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ, ನೆಕ್ಸ್ಟ್ ಇಟ್ ಈಸ್ ಎ ಮಿಡ್ ರಿಬ್. ಇಟ್ ಈಸ್ ಮಿಡಲ್ ಆಫ್ ದ ಲೀಫ್. ಈ ಲೀಫಲ್ಲಿ ಮಿಡಲ್ ಇರುವಂಥ ಒಂದು ಲೈನ್ಸ್ನ ನಾವು ಮಿಡ್ ರಿಬ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿರೋಂಥ ಎಲ್ಲ ಒಂದು ಲೈನ್ಸ್ನ ನಾವು ವೀನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಈ ಲೀಫಲ್ಲಿರುವಂಥ ಲೈನ್ಸ್ನ ನಾವು ವೀನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಮಿಡಲಲ್ಲಿರುವಂಥ ವೀನ್ಸ್ನ ಲೈನ್ನ ನಾವು ಮಿಡ್ ರಿಬ್ ಅಂತ ಹೇಳ್ತಾ ಹೋಗ್ತೀವಿ. ಈಸ್ ಲೀಫ್ ವೀನಿಯೇಷನ್ಸ್. ಇಲ್ಲಿರುವಂಥ ಒಂದು ಡಿಸೈನ್ಡ್ ಇದೆಯಲ್ಲ, ಇಸ್ ಮೇಡಪ್ ಆಫ್ ಲೀಫ್ ವೀನಿಯೇಷನ್ಸ್. ಇದರಲ್ಲಿ ನಾವು 2 ಟೈಪ್ಸ್ ಅಂತ ಹೇಳ್ತಾ ಬಂದೆ, ಒಂದು ರೆಟಿಕ್ಯುಲೇಟ್, ಒಂದು ಪ್ಯಾರಲಲ್ ವೀನಿಯೇಷನ್. ರೆಟಿಕ್ಯುಲೇಟ್ ವೀನಿಯೇಷನ್ಸ್ ಯಾವ ಥರ ಇರುತ್ತೆ ಅಂದರೆ, ಡಿಸೈನ್ ನೆಟ್ ಲೈಕ್ ಸ್ಟ್ರಕ್ಚರ್ಸ್ ಆಫ್ ದ ಬೋತ್ ಮಿಡ್ ರಿಬ್. ಈ ಒಂದು ಮಿಡ್ ರಿಬ್ ಮಿಡಲಲ್ಲಿ ಬೋತ್ ಸೈಡ್ಸ್ ಇರುವಂತಹ ಒಂದು ವೀನ್ಸ್ ಏನಿರುತ್ತೆ ಎಲ್ಲ ಒಂದು ಸ್ಪ್ರೆಡ್ ಆಗಿರುತ್ತೆ, ನೆಟ್ ಲೈಕ್ ಸ್ಟ್ರಕ್ಚರಲ್ಲಿ ಸ್ಪ್ರೆಡ್ ಆಗಿರುತ್ತೆ. ನೋಡಿಲಿ, ಎಲ್ಲ ಒಂದು ಸ್ಟ್ರಕ್ಚರಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಈಸ್ ಕಾಲ್ಡ್ ಆಸ್ ರೆಟಿಕ್ಯುಲೇಟ್ ವೀನಿಯೇಷನ್ಸ್. ದ ವೀನ್ಸ್ ಆರ್ ಇರ್ರೆಗ್ಯುಲರ್, ಡಿಸ್ಟ್ರಿಬ್ಯೂಟೆಡ್ ವಿತೌಟ್ ಡೆಫಿನೆಟ್ ಪ್ಯಾಟ್ರನ್. ಅದು ನಮಗೆ ಆ ಒಂದು ಲೀಫು ಸ್ಪ್ರೆಡ್ ಆಗಿರುತ್ತೆ, ಎಲ್ಲ ವೀನ್ಸ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಅದನ್ನು ನಾವು ರೆಟಿಕ್ಯುಲೇಟ್ ವೀನಿಯೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಫಾರ್ ಮ್ಯಾಂಗೋ ಟ್ರೀಯಲ್ಲಿರುವಂತಹ ಲೀಫು ಮತ್ತು ರೋಸ್ ಪ್ಲ್ಯಾಂಟಲ್ಲಿರುವಂತಹ ಒಂದು ಲೀಫು. ನೆಕ್ಸ್ಟ್ ಈಸ್ ಪ್ಯಾರಲಲ್ ವೀನಿಯೇಷನ್ಸ್ ಅಂತ ಹೇಳ್ತಾ ಬಂದೆ. ಪ್ಯಾರಲಲ್ ವೀನಿಯೇಷನ್ಸ್ ಅಂತಂದರೆ ಇಟ್ ಈಸ್ ದ ಪ್ಯಾರಲಲ್ ವೀನಿಯೇಷನ್ಸ್ ಈಸ್ ರೋಸ್ ಟು ಈಚ್ ಅದರ್, ಡೋಂಟ್ ನೆಟ್ ಲೈಕ್ ಸ್ಟ್ರಕ್ಚರ್ಸ್. ಅದು ನೆಟ್ ಲೈಕ್ ಸ್ಟ್ರಕ್ಚರ್ಸಲ್ಲಿರಲ್ಲ, ಪ್ಯಾರಲಲ್ ಆಗಿ ಏನಾಗಿರುತ್ತೆ, ಅಟ್ಯಾಚ್ಡ್ ಆಗಿರುತ್ತೆ. ಎಕ್ಸಾಂಪಲ್ ಫಾರ್ ಬನಾನಾ ಲೀಫು, ದೆನ್ ಗ್ರಾಸು, ಬ್ಯಾಂಬೋ. ಈ ರೀತಿ ಬನಾನಾ ಲೀಫ್ನ ನೀವು ತೊಗೊಂಡು ನೋಡಿ. ಈ ಬನಾನಾ ಲೀಫಲ್ಲಿ ಈ ರೀತಿ ಮಿಡ್ ರಿಬ್ ಇರುತ್ತೆ. ಈ ಒಂದು ವೀನ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿ ರೋಸಲ್ಲಿ ಅಟ್ಯಾಚ್ಡ್ ಆಗಿರುತ್ತೆ. ಈ ಥರ ಇರುವಂಥ ಒಂದು ಲೀಫ್ನ ನಾವು ಪ್ಯಾರಲಲ್ ವೀನಿಯೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಅಬ್ಸರ್ವ್ ಮಾಡ್ತಾ ಹೋಗಿ ವೀನಿಯೇಷನ್ಸ್ ಮೆನಿ ಲೀವ್ಸ್, ಎಲ್ಲ ಒಂದು ಲೀವ್ಸಲ್ಲಿ ಒಂದು ರೆಟಿಕ್ಯುಲೇಟ್ ಇರಬೇಕು, ಇಲ್ಲ ಒಂದು ಪ್ಯಾರಲಲ್ ಆಗಿರುವಂಥ ಲೀಫ್ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿಲಿ, ಲೀಫ್ ವೀನಿಯೇಷನ್ಸ್, ಇದು ರೆಟಿಕ್ಯುಲೇಟ್ ವೀನಿಯೇಷನ್ಸ್, ಇಟ್ ಈಸ್ ಪ್ಯಾರಲಲ್ ವೀನಿಯೇಷನ್ಸ್, ಸಮ್ ಆಫ್ ದಿ ಫಂಕ್ಷನ್ಸ್ ಆಫ್ ದ ಲೀಫ್. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ.